ಗೋರಿಪಾಳ್ಯ ಯಾಕಾಯ್ತು? ಚಾಮರಾಜಪೇಟೆ ಮತ್ತು ಶಿವಾಜಿನಗರದಲ್ಲಿ ಹಿಂದೂಗಳು ಯಾಕೆ ಗೆಲ್ತಾ ಇಲ್ಲ? ಇದನ್ನ ಬಹಿರಂಗ ಸಭೆಯಲ್ಲಿ ಹೇಳಿದಂಥವರು ಬಿಜೆಪಿ ಮತ್ತು RSSನ BL ಸಂತೋಷ್ ಅವರು. ಯಾಕೆ ಗೋರಿಪಾಳ್ಯ ಆಗುತ್ತೆ? ಯಾಕೆ ಚಾಮರಾಜಪೇಟೆಯಲ್ಲಿ ಯಾವುದೇ ಪಕ್ಷದ ಹಿಂದೂ ಗೆಲ್ಲಿಕ್ಕಾಗೋದಿಲ್ಲ? ಯಾಕೆ ಶಿವಾಜಿನಗರದಲ್ಲಿ ಯಾವುದೇ ರಾಜಕೀಯ ಪಕ್ಷದ ಹಿಂದೂ ಗೆಲ್ಲಕ್ಕಾಗೋದಿಲ್ಲ? ಯಾಕೆ ಅನೇಕ ಪಕ್ಷಗಳು ಮೈಸೂರಿನ ನರಸಿಂಹರಾಜ್ಯದಲ್ಲಿ ಹಿಂದೂಗಳಿಗೆ ಟಿಕೆಟ್ ಕೊಡೋದಿಲ್ಲ? ಆರ್ಟಿಕಲ್ 370 ಕಿತ್ತಾಕದ ಮೇಲೂ ಕೂಡ ಕಾಶ್ಮೀರ ಕಣಿವೆಯ 46 ಸೀಟ್ನಲ್ಲಿ ಒಂದರಲ್ಲೂ ಕೂಡ ಯಾಕೆ ಹಿಂದೂ ಗೆಲ್ಲೋದಿಲ್ಲ? ಆದ್ರೆ ಹಿಂದೂಗಳ ಸಂಖ್ಯೆ ಸ್ವಲ್ಪ ಜಾಸ್ತಿ ಇದ್ದಲ್ಲಿ ಮುಸಲ್ಮಾನರು ಗೆಲ್ತಾರೆ, ಹಿಂದೂಗಳ ಸಂಖ್ಯೆ ಜಾಸ್ತಿ ಇದ್ದಲ್ಲಿ ಕ್ರಿಶ್ಚಿಯನ್ರು ಗೆಲ್ತಾರೆ. ಆದ್ರೆ ಹಿಂದೂಗಳ ಸಂಖ್ಯೆ ಕಡಿಮೆ ಆದಲ್ಲಿ ಎಂದೂ ಕೂಡ ಹಿಂದೂ ಗೆಲ್ಲೋದಿಲ್ಲ. ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದಿಂದ ಓಬಣ್ಣ ರಾಜು ಅಂತೇಳಿ ಒಬ್ರು ಗೆದ್ದಿದ್ರು. ಪ್ರಮೀಳಾ ನೇಸರ್ಗಿ ಅವರು 2 ಬಾರಿ MLA ಆಗಿದ್ರು. RV ದೇವರಾಜ್ ಅವರು MLA ಆಗಿದ್ರು. SM ಕೃಷ್ಣನ್ ಅವರು MLA ಆಗಿದ್ರು. ಶಿವಾಜಿನಗರದಲ್ಲಿ ಅನಂತರಾಜು ಅಂತ ಒಬ್ರು MLA ಆಗಿದ್ರು. ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು BJPಯಿಂದ 2 ಬಾರಿ MLA ಆಗಿದ್ರು. ಇವತ್ತು ಹಿಂದೂಗಳು ಅಪಾಯದಲ್ಲಿದ್ದಾರೆ ಅಂತೇಳಿ ಈಗ ನೀವು ಪ್ರಾರಂಭ ಮಾಡಿದ್ದೀರಿ. ಇದೇ ಚಾಮರಾಜಪೇಟೆಯಲ್ಲಿ ಕೇಶವ ಕೃಪಾ ಇದೆ, RSSನ ಮುಖ್ಯ ಕಚೇರಿ ಕೇಶವ ಕೃಪಾ ಇದೆ. ಚಾಮರಾಜಪೇಟೆಯಲ್ಲಿ ಯಾತಕ್ಕೆ ನಿರಂತರವಾಗಿ ಜಮೀರ್ ಅಹಮದ್ ಖಾನ್ ಅವರು ಗೆಲ್ತಾ ಇದ್ದಾರೆ? ಅವರು JDS ಇಂದನೂ ಗೆದ್ದಿದ್ರು, ಕಾಂಗ್ರೆಸ್ ಇಂದನೂ ಗೆದ್ದಿದ್ರು. ಯಾತಕ್ಕೆ ಗೆಲ್ತಾ ಇದ್ದಾರೆ? ಹಿಂದೂಗಳು ಅಪಾಯದಲ್ಲಿದ್ದಾರೆ ಅಂತ ಹೇಳ್ತಾ ಬರ್ತಾ ಇದ್ದೀರಿ. ಹಾಗಾದ್ರೆ ಹಿಂದೂಗಳನ್ನ ಇವರು ಸಂಘಟನೆ ಮಾಡ್ತಾ ಇಲ್ವಾ? 15-16% ಇರುವಂತಹ ಮುಸಲ್ಮಾನರನ್ನ ಮುಂದಿಟ್ಕೊಂಡು ಹಿಂದೂಗಳು ಅಪಾಯದಲ್ಲಿದ್ದಾರೆ ಅಂತ ಹೇಳ್ತಾ ಇದ್ದೀರಿ. ಇಲ್ಲಿ ರಾಜಕೀಯ ಲಾಭಕ್ಕೋಸ್ಕರವಾಗಿ ಮಾತನಾಡ್ತಾ ಇದ್ದಾರೆ ಹೊರತು ಯಾರಿಗೂ ಸಹ ಹಿಂದೂಗಳನ್ನ ಸಂಘಟಿಸಬೇಕು, ಒಗ್ಗೂಡಿಸ್ಬೇಕು, ಜಾಗೃತಿ ಮೂಡಿಸ್ಬೇಕು ಅನ್ನೋದು ಯಾರಿಗೂ ಇಲ್ಲ. ಗೋರಿಪಾಳ್ಯ ಆಗಿದೆ. ಬಹುಶಃ BL ಸಂತೋಷ್ ಅವರಿಗೆ ಮಾಹಿತಿಯ ಕೊರತೆ ಇದೆ. ಬೆಂಗಳೂರು ಗೌರಿಪಾಳ್ಯ ಇದೆಯಲ್ಲ, ಅದು ಮಾತ್ರ ಅಲ್ಲ, ಶಿವಾಜಿನಗರ ಮಾತ್ರ ಅಲ್ಲ, ಇಡೀ ಬೆಂಗಳೂರಿನ ದಂಡು ಪ್ರದೇಶದಿಂದ ಆ ಕಡೆ ಹೋದ್ರೆ, ಪೂರ್ವ ಪ್ರದೇಶದಲ್ಲಿ ಹೋದ್ರೆ ನಿಮಗೆ ಗೊತ್ತಾಗುತ್ತೆ. ಬಹಳಷ್ಟು ಇವತ್ತೇನು ಪುಲಿಕೇಶಿ ನಗರ ವಾರ್ಡ್ ಇರ್ಬೋದು, ಪುಲಿಕೇಶಿ ನಗರ ವಿಧಾನಸಭಾ ವಾರ್ಡ್ಗಳಿರ್ಬೋದು, ಸರ್ವಜ್ಞ ನಗರ ವಿಧಾನಸಭೆ ವಾರ್ಡ್ಗಳಿರ್ಬೋದು, ಅವೆಲ್ಲವೂ ಸಹ ಹಿಂದೆ ಎಲ್ಲ ಹಿಂದೂಗಳು ಗೆಲ್ತಾ ಇದ್ದಂಥದ್ದು. ಈಗ ನೋಡಿ, GBA ಎಲೆಕ್ಷನ್ ಬರ್ತಾ ಇದೆಯಲ್ಲ, GBA ಎಲೆಕ್ಷನಲ್ಲಿ 5 GBAನಲ್ಲಿ ಕನಿಷ್ಠ 3 ಕಡೆ ಪರಭಾಷಿಕರು ಮೇಯರ್ಗಳಾಗ್ತಾರೆ. ನಿಮ್ಮ ರಾಜಕೀಯ ಲಾಭಕ್ಕೋಸ್ಕರವಾಗಿ ಇಡೀ ಕರ್ನಾಟಕದಲ್ಲಿರುವಂತಹ ಕನ್ನಡಿಗರ ಸ್ವಾಭಿಮಾನವನ್ನು ಹಾಳು ಮಾಡ್ತಾ ಇದ್ದೀರಿ. ಹಿಂದೂಗಳ ಐಕ್ಯತೆಗೂ ಧಕ್ಕೆ ಮಾಡ್ತಾ ಇದ್ದೀರಿ. ನೀವು ಏನು ಮಾಡ್ತಾ ಇದ್ದೀರಿ ಅಂದರೆ ಹಿಂದೂ ಸಂಗಮ ಅಂತ ಮಾಡ್ತಾ ಇದ್ದೀರಿ. ಯಾರ ಜೊತೆಯಲ್ಲಿ ಹಿಂದೂ ಸಂಗಮ ಮಾಡ್ತಾ ಇದ್ದೀರಿ ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಹಿಂದೂ ಸಂಗಮ ಅಂತಂದರೆ BJPಗೆ ಫಾಲೋ ಮಾಡುವಂಥವರು, BJPಗೆ ವೋಟ್ ಹಾಕುವಂಥವರು, ಅವರು ಮಾತ್ರ ಹಿಂದೂಗಳು ಅನ್ನೋ ರೀತಿ ಹಿಂದೂ ಸಂಗಮ ಮಾಡ್ತಾ ಇದ್ದೀರಿ. ನೀವು ಹಿಂದೂ ಸಂಗಮ ಅಂತ ಮಾಡಿದಾಗ, ಹಿಂದೂ ಧರ್ಮ ಅಂತ ಬಂದಾಗ BJP, ಕಾಂಗ್ರೆಸ್, JDS ಅಂತ ಯಾಕೆ ತರ್ತೀರಿ? ಇವತ್ತು ಹಿಂದೂ ಸಂಗಮ ಮಾಡಿಕೊಂಡು ಹಿಂದೂಗಳನ್ನು ಹೊಡಿತಾ ಇದ್ದೀರಾ ಹೊರತು ಹಿಂದೂಗಳನ್ನು ಒಗ್ಗೂಡಿಸುವಂಥ ಕೆಲಸ ಮಾಡ್ತಾ ಇಲ್ಲ. RSS ಸ್ಥಾಪನೆ ಆದಾಗ ಏನು ಧ್ಯೇಯ ಏನಿತ್ತು? ಹಿಂದೂಗಳ ಐಕ್ಯತೆ ಮತ್ತು ಸಂಘಟನೆ ತಾನೇ ಇದ್ದಿದ್ದು. 100 ವರ್ಷ ಆಗಿದೆಯಲ್ಲ. ನಾನು BL ಸಂತೋಷ್ ಅವರಿಗೆ ನೇರವಾಗಿ ಕೇಳ್ತಾ ಇದ್ದೀನಿ, 100 ವರ್ಷದಲ್ಲಿ RSS ತನ್ನ ಗುರಿಯನ್ನು ಮುಟ್ಟಿದೆಯಾ? ಖಂಡಿತ ಇಲ್ಲ, ಖಂಡಿತವಾಗಲೂ ಗುರಿ ಮುಟ್ಟಿಲ್ಲ. ಇವತ್ತು ಹಿಂದೂ ಸಂಗಮದ ಹೆಸರಿನಲ್ಲಿ ಭಾರತೀಯ ಜನತಾ ಪಕ್ಷದ ಓಟಿಗೋಸ್ಕರವಾಗಿ ಈ ರೀತಿಯಾದಂತಹ ಸಂಗಮಗಳಲ್ಲಿ ಮಾತನಾಡ್ತಾ ಇದ್ದೀರಿ. ಕಾಂಗ್ರೆಸ್ನಲ್ಲಿರುವಂತಹ ಹಿಂದೂಗಳೇ ಅಲ್ಲ ಅಂತೀರಿ. ಬಿಜೆಪಿಗೆ ಓಟ್ ಹಾಕೋರು ಮಾತ್ರ ಹಿಂದೂಗಳು ಅಂತೀರಿ. ಹಾಗಾದ್ರೆ ಹಿಂದೂಗಳನ್ನ ವಿಭಜನೆ ಮಾಡ್ತಾ ಇರುವಂಥವ್ರು ಯಾರು? ಹಿಂದೂ ಸಂಗಮ ಅಂತಂದ್ರೆ ಕಡೆಯ ಹಿಂದೂನು ನಾವೆಲ್ಲ ಒಂದು, ಅವನೂ ಸಹ ಹಿಂದೂ. ಅವನು ಯಾವುದೇ ಹುದ್ದೆಯಲ್ಲಿ ಇರ್ಬೋದು. ಇವತ್ತು ರಾಜಕೀಯದಲ್ಲಿ ಹುದ್ದೆಯಲ್ಲಿ ಇರುವಂಥವರು ಅವರ ಕ್ಷೇತ್ರಗಳನ್ನು ಗುರುತಿಸ್ಕೊಂಡು ಅವರ ರಾಜಕೀಯ ಕ್ಷೇತ್ರಗಳಲ್ಲಿ ಅವರು ತೊಡಗಿಸ್ಕೊಂಡಿರುವಂಥವರು, ಅವರೇನು ಮೇಲಿಂದ ಇಳಿದು ಬಂದಿಲ್ಲ. ಇವತ್ತು ರಾಜಕೀಯ ಓಟಿನ ಲಾಭಕ್ಕೋಸ್ಕರವಾಗಿ ಹಿಂದೂ ಧರ್ಮವನ್ನು ಬಳಸ್ಕೊಳ್ತಾ ಇರುವಂಥದ್ದು. ಗೋರಿಪಾಳ್ಯ ಯಾಕಾಯಿತು ಅಂತಂದರೆ ನಿಮ್ಮ ಸಂಘಟನೆಯ ವೈಫಲ್ಯ. ಬನ್ನಿ ತೋರಿಸ್ತೀನಿ ಎಷ್ಟು ಏರಿಯಾಗಳು ಇವತ್ತು ಬದಲಾವಣೆ ಆಗಿದ್ದಾವೆ ಗೊತ್ತಾ? ನಾಗವಾರ ಅಂತ ಒಂದು ಗ್ರಾಮ,
KG ಹಳ್ಳಿ ಅಂತ ಒಂದು ಗ್ರಾಮ, ಕಾಡುಗೊಂಡನಹಳ್ಳಿ, ದೇವರ ಜೀವನಹಳ್ಳಿ, ಮರಿಯನಪಾಳ್ಯ, ವೀರನಪಾಳ್ಯ, ಕಮ್ಮನಹಳ್ಳಿ, ಬಾಣಸವಾಡಿ, ಬನ್ನಿ ತೋರಿಸ್ತೀನಿ ನಿಮಗೆ. ಇಷ್ಟೆಲ್ಲ ಹೋಗಿ ನೀವು ನೋಡ್ಕೊತಾ ಬನ್ನಿ ಯಾವ್ಯಾವ ರೀತಿ ಬದಲಾವಣೆಗಳಾಗಿದ್ದಾವೆ ಅಂತೇಳಿ. ಇಂತಹ ನೂರಾರಿದ್ದಾವೆ. ಸಂಘಟನೆ ಮಾಡ್ರಪ್ಪ ಅಂತಂದ್ರೆ ಸಂಘಟನೆಯನ್ನ ಮಾಡೋದು ಬಿಟ್ಬಿಟ್ರು. ಭಾರತೀಯ ಜನತಾ ಪಕ್ಷಕ್ಕೆ ವೋಟ್ ಹಾಕೋರು ಮಾತ್ರ ಹಿಂದೂಗಳು ಇವೆಲ್ಲ ಮಾಡಿಕೊಂಡು ಭಾರತೀಯ ಜನತಾ ಪಕ್ಷದಿಂದ ಹಿಂದೂ ಧರ್ಮ ಅಪಾಯದಲ್ಲಿದೆ ಅಂತ ಹೇಳ್ತಾ ಬರ್ತಾ ಇದ್ದೀರಲ್ಲ, ನಿಜವಾದಂತಹ ಹಿಂದೂ ಧರ್ಮ ಅಪಾಯದಲ್ಲಿರ್ಬೋದು ಬೇರೆಯವರಿಂದ ಅಲ್ಲ, ಈ ರಾಜಕೀಯ ಪಕ್ಷಗಳಿಂದ. ಅರ್ಥ ಮಾಡ್ಕೊಳ್ಬೇಕು. ಅರ್ಥ ಮಾಡ್ಕೊಂಡಾಗ ಮಾತ್ರ ಈ ಧರ್ಮ ಉಳಿಯುತ್ತೆ. 80% ಇರುವಂತಹ ಹಿಂದೂಗಳನ್ನ ನೀವು ಅಪಾಯದಲ್ಲಿದ್ದೀರಿ ಅಂತೇಳಿ ವೇದಿಕೆಗಳ ಮೇಲೆ ಮಾತನಾಡ್ತಿರಲ್ಲ, ನೀವು ಟೋಟಲಿ ಫೇಲ್ ಆಗಿದ್ದೀರಿ. ನಿಮ್ಮ ಕೈಯಲ್ಲಿ ಹಿಂದೂ ಧರ್ಮವನ್ನ ಸಂಘಟನೆ ಮಾಡಲಿಕ್ಕೆ ಆಗ್ತಾ ಇಲ್ಲ, ಸಂಘಟಿಸಲಿಕ್ಕೆ ಆಗ್ತಾ ಇಲ್ಲ, ಒಗ್ಗೂಡ್ಸಕ್ಕೆ ಆಗ್ತಾ ಇಲ್ಲ. ಕೊಡಿ, ಜವಾಬ್ದಾರಿ ಕೊಡ್ತೀರಾ? ನಾವು ಹೇಳುವಂಥದ್ದನ್ನು ನೀವು ಅಳವಡಿಸ್ಕೊಳ್ತೀರಾ? ಇಡೀ ಭಾರತ ದೇಶದಲ್ಲಿರುವಂತಹ ಸಮಸ್ತ ಹಿಂದೂಗಳು ಒಂದೇ ವೇದಿಕೆಗೆ ಬರ್ತಾರೆ, ಹಿಂದೂಗಳು ಒಗ್ಗಟ್ಟಾಗ್ತಾರೆ. ಆಗುತ್ತಾ ನಿಮ್ಮ ಕೈಯಲ್ಲಿ? ಆಗೋದಿಲ್ಲ. ಈ ಸಲಹೆಗಳು ಬೇಕಾಗಿಲ್ಲ, ನಮ್ಮಂಥವರ ಸಲಹೆಗಳು ಬೇಕಾಗಿಲ್ಲ, ನಮ್ಮಂಥವರ ವಿಚಾರಗಳನ್ನು ತೆಗೆದುಕೊಳ್ಳೋದಿಲ್ಲ. ಆದರೂ ಸಹ ಹಿಂದೂ ಧರ್ಮವನ್ನು ಸಂಘಟಿಸ್ತೀವಿ ಅಂತೇಳಿ ಈ ರೀತಿಯಾಗಿ ಭಾರತೀಯ ಜನತಾ ಪಕ್ಷಕ್ಕೆ ಓಟ್ ತರೋದಕ್ಕೋಸ್ಕರವಾಗಿ ಈ ರೀತಿ ವೇದಿಕೆಗಳ ಮೇಲೆ ಮಾತನಾಡುವಂಥದ್ದು, ಭಾವನೆಗಳನ್ನು ಬಿತ್ತುವಂಥದ್ದು, ಇದು ತಪ್ಪಲ್ವಾ? ಇದು ತಪ್ಪಲ್ವಾ? ಕಟ್ಟ ಕಡೆಯ ಹಿಂದೂಯಿಂದ ಹಿಡಿದು ಪ್ರತಿಯೊಬ್ಬ ಭಾರತ ದೇಶದಲ್ಲಿರುವ ಪ್ರತಿಯೊಬ್ಬ ಹಿಂದೂವು ನಾವೆಲ್ಲ ಒಂದೇ ಅಂತ ಹೋಗ್ಬೇಕೇ ಹೊರತು ಇಲ್ಲಿ ರಾಜಕೀಯ ಲಾಭಕ್ಕೋಸ್ಕರವಾಗಿ ಹಿಂದೂಗಳನ್ನು ಹೊಡೆಯುವಂತಹ ಕೆಲಸ ಮಾಡೋದಿದೆಯಲ್ಲ, ಅದು ದೊಡ್ಡ ತಪ್ಪು. ಸಂಘಟನೆ ಅಂದರೆ 100 ವರ್ಷದ ಸಂಘಟನೆ. ನಾನು RSSನ ದೂಷಣೆ ಮಾಡ್ತಾ ಇಲ್ಲ. RSSನ ಶಿಸ್ತುಬದ್ಧವಾದಂತಹ ಕಾಲ ಒಂದಿತ್ತು. ನಾನು ಸಹ 1983ನೇ ಇಸ್ವಿನಲ್ಲಿ RSSನ ಸ್ವಯಂ ಸೇವಕನಾಗಿದ್ದಂಥವನು ನಾನು ಸಹ. ಆದರೆ ಭಾರತೀಯ ಜನತಾ ಪಕ್ಷದೊಂದಿಗೆ ಯಾವತ್ತೂ ಓಟಿಗೋಸ್ಕರವಾಗಿ RSS ತೊಡಗಿಸ್ಕೊಳ್ತೋ ಕಂಪ್ಲೀಟಾಗಿ ಐಕ್ಯತೆ ಮತ್ತು ಹಿಂದೂಗಳ ಸಂಘಟನೆ ಅಂತ ಬಂತಲ್ಲ, ಕಂಪ್ಲೀಟಾಗಿ ಅದರ ಗುರಿನೇ ತಪ್ಪು ಹೋಯಿತು. ಇವತ್ತೂ ಸಹ BL ಸಂತೋಷ್ ಅವರು ವೇದಿಕೆ ಮೇಲೆ ಮಾತನಾಡ್ತಾ ಇದ್ದಾರಲ್ಲ, ಭಾರತೀಯ ಜನತಾ ಪಕ್ಷದ ರಾಷ್ಟ್ರ ಸಂಘಟನಾ ಕಾರ್ಯದರ್ಶಿ ಆಗಿದ್ದಾರೆ. ರಾಮ್ ಮಾಧವ್ ಅವರು ಬಂದು ಮೊನ್ನೆ GBA ಎಲೆಕ್ಷನ್, ಬೆಂಗಳೂರು ಎಲೆಕ್ಷನ್ನಲ್ಲಿ ಕುತ್ಕೊಂಡು ರೂಪುರೇಷೆಗಳನ್ನು ರೂಪಿಸ್ತಾರೆ. ರಾಮ್ ಮಾಧವ್ ಅವರು ಯಾರು? BL ಸಂತೋಷ್ ಅವರು ಯಾರು? RSSನ ಸ್ವಯಂ ಸೇವಕರಾಗಿದ್ದಂಥವ್ರು, ಜವಾಬ್ದಾರಿ ಹೊತ್ತಿದ್ದಂಥವ್ರು ಅಲ್ವಾ? ಇವಾಗ ಭಾರತೀಯ ಜನತಾ ಪಕ್ಷದ ನೀವು GBA ಬೆಂಗಳೂರಿನ ಎಲೆಕ್ಷನ್ಗಳಿಗೆ ರಾಮ್ ಮಾಧವ್ ಅವರು ಜವಾಬ್ದಾರಿ ತೆಗೆದುಕೊಳ್ತಾರೆ, BL ಸಂತೋಷ್ ಅವರು ಜವಾಬ್ದಾರಿ ತಗೊಳ್ತಾರೆ ಅಂತಂದರೆ ಅಲ್ಲಿ ಅರ್ಥ ಮಾಡ್ಕೊಳ್ಬೇಕಲ್ಲ. ನಾವು ಹಿಂದೂ ಅಂದರೆ ಹಿಂದೂ ಅಷ್ಟೇ. ರಾಜಕೀಯ ಅನ್ನೋದು ಉಪ್ಪಿನಕಾಯಿ ರೀತಿಯಾಗಿರಬೇಕು. ಯಾರ್ಯಾರಿಗೆ ಅದಕ್ಕೆ ಇಷ್ಟ ಇದೆಯೋ ಅವ್ರವ್ರ ಪಕ್ಷಗಳನ್ನು ಅವರು ಬೆಂಬಲಿಸಬೇಕೇ ಹೊರತು ಇಲ್ಲಿ ಕಾಂಗ್ರೆಸ್ ಪಕ್ಷ ಎಡಪಂಥೀಯ ಧೋರಣೆಗಳನ್ನು ಅನುಸರಿಸ್ತಾ ಇದೆ, ಮುಸ್ಲಿಮರನ್ನು ಓಲೈಸ್ತಾ ಇದೆ ಅಂತಂದರೆ, ಮುಸಲ್ಮಾನರು ಇವತ್ತು ಜಾತಿ ಗಣತಿ ಬರ್ತಾ ಇದೆ ಸ್ವಾಮಿ, ಜಾತಿ ಗಣತಿ ವರದಿ ಬರ್ತಾ ಇದೆ. ಕರ್ನಾಟಕದಲ್ಲಿ ನಂಬರ್ 1 ಸ್ಥಾನದಲ್ಲಿದ್ದಾರೆ. 1.25 ಕೋಟಿ ಜನಸಂಖ್ಯೆ ಕರ್ನಾಟಕದಲ್ಲಿ ಮುಸಲ್ಮಾನರು ಬರ್ತಾರೆ, ನಂಬರ್ 1 ಸ್ಥಾನದಲ್ಲಿ ಬರ್ತಾರೆ. ನೀವೇನು ಮಾಡಿದ್ರಿ? ಜಾತಿ ಗಣತಿ ಬಂದಾಗ ಹಿಂದೂಗಳು ಯಾರೂ ಸಹ ಜಾತಿ ಗಣತಿನಲ್ಲಿ ಭಾಗವಹಿಸಬೇಡಿ ಅಂತಂದ್ರೆ ಅದಕ್ಕೆ 85% ಆಗಿರುವಂಥದ್ದು. ಜವಾಬ್ದಾರಿಯುತವಾದಂಥ ಸಂಸದ, ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಸಂಸದರು ಹೇಳ್ತಾರೆ ಭಾಗವಹಿಸಬೇಡಿ, ನಾನು ಭಾಗವಹಿಸೋಕ್ಕಿಲ್ಲ ಅಂತಾರೆ. ಸುಧಾಮೂರ್ತಿ ಅವರು ರಾಜ್ಯಸಭಾ ಸದಸ್ಯರು ಅವರು ಹೇಳ್ತಾರೆ ಭಾಗವಹಿಸಬೇಡಿ ಅಂತ ಹೇಳ್ತಾರೆ. ಯಾವ ಸಂದೇಶ ಕೊಡ್ತಾ ಇದ್ದೀರಿ? ಮುಸಲ್ಮಾನರು, ಕ್ರೈಸ್ತರು ಕಂಪ್ಲೀಟಾಗಿ 100% ಈ ಸಮೀಕ್ಷೆಯಲ್ಲಿ ಭಾಗವಹಿಸಿದ್ದಾರೆ. ಅವರ ಸಂಖ್ಯೆ ಇವತ್ತು ನಂಬರ್ 1 ಪ್ಲೇಸಲ್ಲಿ ಬರ್ತಾ ಇದೆ. ನೀವೇನು ಮಾಡ್ತಾ ಇದ್ದೀರಿ? ಹಿಂದೂಗಳನ್ನು ದಾರಿ ತಪ್ಪಿಸೋವಂಥ ಕೆಲಸ ಮಾಡಿದ್ರಿ. 85% ಯಾಕಾಯಿತು? ಯಾಕೆ 15% ಸಮೀಕ್ಷೆ ಆಗಲಿಲ್ಲ? ಇದಕ್ಕೆ ಹೊಣೆ ಯಾರು? ಹಿಂದೂ ಧರ್ಮ ಅಂತಂದರೆ ಕೇವಲ ಒಬ್ಬರದು ಇಬ್ಬರದಲ್ಲ. ಆತ್ಮಾವಲೋಕನ ಮಾಡ್ಕೊಳ್ಳಿ. ಹಿಂದೂ ಸಂಗಮ ಮಾಡುವಂಥದ್ದು ಸಮಸ್ತ ಹಿಂದೂಗಳನ್ನು, ಬಡ ಹಿಂದೂವನ್ನು ಕರ್ಕೊಂಡು ಬಂದು ವೇದಿಕೆ ಮೇಲೆ ಕೂರಿಸ್ಬೇಕು. ನಿಮ್ಮ ಜೊತೆಯಲ್ಲಿ ನಾವಿದ್ದೇವೆ ಅಂತ ಹೇಳಬೇಕು. ಬಡ ಹಿಂದೂಗಳು, ಮಧ್ಯಮ ವರ್ಗದ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ನಾವು ಶಿಕ್ಷಣ ಕೊಡ್ತೀವಿ ಬನ್ನಿ ಅಂತ ಕರಿಬೇಕು. ಇದೆಯಾ?
100 ವರ್ಷದ ಸಂಘಟನೆ ಇವತ್ತರೆಗೂ ಉಚಿತವಾಗಿ ಶಿಕ್ಷಣ ಸಂಸ್ಥೆಗಳು ನಡೆಸ್ತಾ ಇದೆಯಾ? ಅದೇ ಕ್ರೈಸ್ತ ಮಿಷನರಿಗಳು ನಡೆಸ್ತಾ ಇದ್ದಾವೆ. ಕ್ರೈಸ್ತ ಮಿಷನರಿಗಳು ಇವತ್ತು ಉಚಿತವಾಗಿ ನಡೆಸ್ತಾ ಇದೆ. ಅಂಥವರ ವಿರುದ್ಧ ಇವತ್ತು ಸ್ಟೇಟ್ಮೆಂಟ್ಗಳನ್ನು ಕೊಡುವಂಥ ಕೆಲಸ ಆಗ್ತಾ ಇದೆ. ಇದು ವಾಸ್ತವ ಸತ್ಯ. ನಾನು ನಿಜಕ್ಕೂ ಹೇಳ್ತಾ ಇದ್ದೀನಿ, ಒಬ್ಬ ಹಿಂದುವಾಗಿ ಹೇಳ್ತಾ ಇದ್ದೇನೆ. ಇಲ್ಲಿ ದಾರಿ ತಪ್ಪುತ್ತಾ ಇರುವಂಥದ್ದು ಬೇರೆಯವರಿಂದ ಅಲ್ಲ. ಮುಸಲ್ಮಾನರು ಅವರ ಧರ್ಮದ ಪ್ರಚಾರವನ್ನು, ಅವರ ಸಂಸ್ಕೃತಿಯನ್ನು, ಮುಸಲ್ಮಾನರು ಅವರ ಸಂಸ್ಕೃತಿಯನ್ನು ಯಾವತ್ತೂ ಬಿಟ್ಕೊಟ್ಟಿಲ್ಲ. ಅವರು ದೇವರ ಮೆರವಣಿಗೆ ಹೋಗ್ತಾರೆ ಈದ್ ಮಿಲಾದಲ್ಲಿ, ಅವ್ರು ಯಾವತ್ತು DJ ಹಾಕ್ಕೊಂಡು ಕುಡ್ಕೊಂಡು ಡ್ಯಾನ್ಸ್ ಮಾಡಿದ್ದು ನಾವು ನೋಡಿಲ್ಲ. ಆದರೆ ನಮ್ಮ ಗಣಪತಿ ವಿಸರ್ಜನೆ ಆಗಿರ್ಬೋದು, ಗಣಪತಿ ಕಾರ್ಯಕ್ರಮ ಆಗಿರ್ಬೋದು, ದಸರಾ ಆಗಿರ್ಬೋದು, ನಾವೇನು ಮಾಡ್ತಾ ಇದ್ದೀವಿ? DJ ಹಾಕ್ಕೊಂಡು ಕುಡ್ಕೊಂಡು ಗಣಪತಿ ಎಲ್ಲೋ ಇರ್ತಾರೆ, ಕುಡ್ಕೊಂಡು ತಗೊಂಡೋಗಿ ಮೂಲೆಗೆ ಬಿಸಾಕ್ತೀರಿ ನಾವು. ಈ ಸಂಸ್ಕಾರವನ್ನು ಹೇಳ್ಕೊಡ್ಬೇಕಲ್ಲ. ಹಿಂದೂ ಸಂಸ್ಕೃತಿ, ಭಾರತೀಯ ಸಂಸ್ಕೃತಿ ಇವತ್ತು ಯಾವ ಲೆವೆಲ್ಗೆ ಹೋಗ್ತಾ ಇದ್ದಾರೆ? ಪಾಶ್ಚಿಮಾತ್ಯ ಸಂಸ್ಕೃತಿಗೆ ಒಗ್ಗಿಕೊಂಡು ಹೋಗ್ತಾ ಇದ್ದಾರೆ. ಮಗು ಹುಟ್ಟದಾಗಿಂದ ಹಿಡಿದು ಹೊಟ್ಟೆಯಲ್ಲಿರುವಂತಹ ಗರ್ಭಿಣಿ ಏನು ಸೀಮಂತ ಕಾರ್ಯಕ್ರಮ ಹೋಗಿ ಇವತ್ತು ಬೇಬಿ ಶವರ್ ಆಗಿದೆ, ನೇಮಿಂಗ್ ಸೆರೆಮನಿ ಆಗಿದೆ, ಹೌಸ್ ವಾರ್ಮಿಂಗ್ ಸೆರೆಮನಿ ಆಗಿದೆ, ಪ್ರೀ ವೆಡ್ಡಿಂಗ್ ಶೂಟ್ಗಳಾಗ್ತಾ ಇದೆ, ಮದುವೆಗೆ ಮುಂಚೆ ರಿಸೆಪ್ಷನ್ ಆಗ್ತಾ ಇದೆ. ಎಲ್ಲವೂ ಸಹ ಇವತ್ತು ಪಾಶ್ಚಿಮಾತ್ಯ ಸಂಸ್ಕೃತಿಗೆ ಒಕ್ಕೊಂಡು ಹೋಗ್ತಾ ಇದೆಯಲ್ಲ. ಇದರ ಬಗ್ಗೆ ಯಾರು ಜಾಗೃತಿ ಮೂಡಿಸ್ತಾ ಇಲ್ಲ, ಅರಿವು ಮೂಡಿಸ್ತಾ ಇಲ್ಲ. ಹಿಂದೂ ಧರ್ಮ ಅಪಾಯದಲ್ಲಿದೆ. ಮಾತಾಡ್ತಾರೆ ಲವ್ ಜಿಹಾದ್ ಯಾಕೆ ಆಗ್ತಾ ಇದೆ? ನೀವು ಸಂಘಟನೆಗಳು ಏನು ಮಾಡಬೇಕು? ಅದ್ರ ಬಗ್ಗೆ ಅರಿವು ಮೂಡಿಸ್ಬೇಕಲ್ಲ. ಮೂಡಿಸ್ತಾ ಇದ್ದೀರಾ? ಖಂಡಿತ ಮೂಡಿಸ್ತಾ ಇಲ್ಲ. ನೀವು ಏನಪ್ಪ ಅಂತಂದರೆ ನಾವು TV ಚಾನಲಲ್ಲೇ ನೋಡ್ತಾ ಇದ್ದೀವಿ, ಕುತ್ಕೊಂತಾರೆ, ಮಾತಾಡ್ತಾರೆ, ಭಗವದ್ಗೀತೆ ಅಂತಾರೆ. ಅವರು ಯಾರು ಹಾರತಿ ಅನ್ನೋರು ಹೇಳ್ತಾರೆ ಭಗವದ್ಗೀತೆ ಎಲ್ಲರೂ ಕಲಿ ಭಗವದ್ಗೀತೆಯನ್ನು ಯಾರು ಕಲಿಸ್ತಾ ಇದ್ದೀರಿ? ಒಂದು ಬ್ರ್ಯಾಂಡ್ ಮಾಡ್ಕೊಂಡ್ಬಿಟ್ಟಿದ್ದೀರಲ್ಲ. ಈ ತಪ್ಪುಗಳನ್ನು ಸರಿಪಡಿಸ್ಕೊಳ್ಬೇಕು. ನಾನು ಅದನ್ನೇ ಹೇಳ್ತಾ ಇದ್ದೀನಿಲ್ಲ, ನಿಮಗೆ ಸಂಘಟಿಸೋದಕ್ಕೆ ನೀವು ಕನ್ಫ್ಯೂಷನಲ್ಲಿದ್ದೀರಿ. ಹಿಂದೂ ಧರ್ಮ ಅಂತಂದ್ರೇ ನೀವಿನ್ನೂ ಅರ್ಥೈಸ್ಕೊಳ್ತಿಲ್ಲ. ಹಿಂದೂ ಧರ್ಮದ ಸಂಘಟನೆ ಅಂದ್ರೇ ನಿಮಗಿನ್ನೂ ಅರ್ಥವೇ ಆಗ್ತಾ ಇಲ್ಲ. ಹಿಂದೂ ಧರ್ಮದ ಸಂಘಟನೆ ಯಾವ ರೀತಿ ಮಾಡಬೇಕು ಅನ್ನೋದೇ ನಿಮ್ಗೆ ಗೊತ್ತಾಗ್ತಾ ಇಲ್ಲ. ಹಿಂದೂ ಧರ್ಮದ ಸಂಘಟನೆ ಅಂದರೆ ಇತ್ತೀಚೆಗೆ ಭಾರತೀಯ ಜನತಾ ಪಕ್ಷ ಮುನ್ನೆಲೆಗೆ ಬರೋಕ್ಕಿಂತ ಮುಂಚೆ RV ದೇವರಾಜು MLA ಆಗಿದ್ರು, SM ಕೃಷ್ಣ MLA ಆಗಿದ್ರು, ಪ್ರಮೀಳಾ ನೇಸರ್ಗಿ MLA ಆಗಿದ್ರು, ಓಬಣ್ಣರಾಜು MLA ಆಗಿದ್ರು. ಭಾರತೀಯ ಜನತಾ ಪಕ್ಷ ಮುನ್ನೆಲೆಗೆ ಬಂದ ಮೇಲೆ ಇಲ್ಲಿ ಜಮೀರ್ ಅಹಮದ್ ಖಾನ್ ನಿರಂತರವಾಗಿ MLA ಆಗ್ತಾ ಇದ್ದಾರೆ. ಚಾಮರಾಜಪೇಟೆನಲ್ಲಿ, ಶಿವಾಜಿನಗರದಲ್ಲಿ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ನಿರಂತರವಾಗಿ MLA ಆಗ್ತಾ ಇದ್ರು. ಇವರು ಬಂದ ಮೇಲೆ ಇವತ್ತು ರೋಷನ್ ಬೇಗು ಮತ್ತು ಅರ್ಷದ್ ಅವರು MLA ಆಗ್ತಾ ಇದ್ದಾರೆ. ಭಾರತೀಯ ನಗರದಲ್ಲಿ ನಿರ್ಮಲ್ ಕುಮಾರ್ ಸುರಾನ MLA ಆಗಿದ್ರು. ತಿಳ್ಕೊಳ್ಬೇಕ್ರಿ, ಗೋರಿಪಾಳ್ಯ ಆಗುತ್ತೆ, ಮತ್ತಷ್ಟು ಗ್ರಾಮಗಳು, ಮತ್ತಷ್ಟು ಏರಿಯಾಗಳು, ಮತ್ತಷ್ಟು ಬದಲಾವಣೆ ಆಗುತ್ತೆ. ಕಾರಣ ನಿಮ್ಮಗಳಿಂದ. ನೀವು ರಾಜಕೀಯ ಮಾಡ್ತಾ ಇದ್ದೀರಿ. ನೀವು BJP, ಕಾಂಗ್ರೆಸ್, JDS ಅಂತ ಹೇಳ್ಕೊಂಡು ಹಿಂದೂಗಳನ್ನು ಹೊಡಿತಾ ಇದ್ದೀರಿ. ನಿಮ್ಮನ್ನು BJPಯನ್ನು ವಿರೋಧಿಸುವ ನೆಪದಲ್ಲಿ ನಿಮ್ಮನ್ನು RSSನವರು ಹೇಳುವುದನ್ನು ಯಾರು ಕಾಂಗ್ರೆಸ್ನವರು ಹಿಂದೂಗಳು ಕೇಳೋದಿಲ್ಲ, JDS ಹಿಂದೂಗಳು ಕೇಳೋದಿಲ್ಲ. ಅವಕಾಶವಾದಿತನ ಅಂತ ಹೇಳ್ಕೊಂಡು ಜನರು ತಿಳ್ಕೊಳ್ತಾರೆ ಹೊರತು ಇದರಿಂದ ಹಾಳಾಗ್ತಾ ಇರೋದು ಹಿಂದೂ ಧರ್ಮ. ಇದೇ ಸತ್ಯ, ವಾಸ್ತವ ಸತ್ಯ. ಸ್ನೇಹಿತರೆ, ಬೇಸರ ಆಗುತ್ತೆ. ಒಬ್ಬ ಪತ್ರಕರ್ತನಾಗಿ ಒಂದು ಜವಾಬ್ದಾರಿಯುತವಾದ ಚಾನಲ್ನಲ್ಲಿ ಮಾತನಾಡಬೇಕಾದ್ರೆ ಇಲ್ಲಿ ಮಾತನಾಡ್ತಾ ಇರುವಂಥ ವಿಚಾರಗಳಿಗೆ ನಾವು ಚಪ್ಪಾಳೆ ತಟ್ಟೋದಲ್ಲ, ಅವ್ರು ಹೇಳಿದ ಸರಿ ಅಂತ ಹೇಳೋದಲ್ಲ. ಇವರು ತಪ್ಪು ಮಾಡ್ತಾ ಇದ್ದಾರೆ, ತಪ್ಪು ಹೇಳ್ತಾ ಇದ್ದಾರೆ, ಎಲ್ಲಿ ತಪ್ಪು ಆಗ್ತಾ ಇದೆ, ಧರ್ಮವನ್ನು ಯಾವ ರೀತಿ ವಿಭಜಿಸಲಾಗ್ತಾ ಇದೆ, ಎಲ್ಲವನ್ನೂ ಹೇಳಬೇಕಾದಂಥದ್ದು ನನ್ನ ಧರ್ಮ. ನಾನು ಹೇಳ್ತಾ ಇದ್ದೇನೆ. ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.